ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ಡಾಕ್ಟರ್ ಸತೀಶ್ ಕುಮಾರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಸತ್ಯಂ ಅಕಾಡೆಮಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಶಿರ್ಸಿ. ಆತ್ಮೀಯರೇ, ಸೈನ್ಸ್ ತೆಗೆದುಕೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮೂರು ಮುಖ್ಯವಾದಂತಹ ಆಯ್ಕೆ ಇರುತ್ತೆ. ಒಂದು ಎಂಜಿನಿಯರಿಂಗ್, ಎರಡನೇದು ಮೆಡಿಕಲ್, ಮೂರನೇದು BSc ಅಗ್ರಿಕಲ್ಚರಲ್ ಸೈನ್ಸಸ್. ಈ ಮೂರು ಅಡ್ಮಿಷನ್ನ ತೆಗೆದುಕೊಳ್ಳಲಿಕ್ಕೆ ಎಂಜಿನಿಯರಿಂಗ್ ಅಥವಾ ಮೆಡಿಕಲ್ ಅಥವಾ BSc ಅಗ್ರಿಕಲ್ಚರಲ್ ಸೈನ್ಸ್ಗೆ ಅಡ್ಮಿಷನ್ ತಗೊಳ್ಳಿಕ್ಕೆ ಎಲ್ಲ ವಿದ್ಯಾರ್ಥಿಗಳು ಪ್ರಯತ್ನ ಮಾಡ್ತಾ ಇರ್ತಾರೆ ಆಫ್ಟರ್ ಸೆಕೆಂಡ್ PUC. ಆಫ್ಟರ್ ಸೆಕೆಂಡ್ PUC ಎಂಜಿನಿಯರಿಂಗ್ ಹೋಗಬೇಕು ಅಂತಂದರೆ ಎರಡು ರೀತಿಯ ಕಾಲೇಜುಗಳಿರುತ್ತೆ. ಒಂದು ನ್ಯಾಷನಲ್ ಲೆವೆಲ್ ಎಂಜಿನಿಯರಿಂಗ್ ಕಾಲೇಜಸ್, ನಂತರ ಸ್ಟೇಟ್ ಲೆವೆಲ್ ಎಂಜಿನಿಯರಿಂಗ್ ಕಾಲೇಜಸ್. ನ್ಯಾಷನಲ್ ಲೆವೆಲ್ ಎಂಜಿನಿಯರಿಂಗ್ ಕಾಲೇಜಸ್ ಹೋಗಬೇಕು ಅಂತಂದರೆ ಸಹಜವಾಗಿ ಅವರು IIT JEE ಎಕ್ಸಾಮನ್ನು ಬರೀಬೇಕಾಗುತ್ತೆ. ಅದಕ್ಕೆ ಬೇಕಾದಂಥ ತಯಾರಿ ಮತ್ತು ಅದರ ಬಗ್ಗೆ ತುಂಬ ಆಳವಾದಂಥ ಅಧ್ಯಯನ ಅವಶ್ಯಕತೆ ಬೀಳುತ್ತೆ. ಎರಡನೇದು ಸ್ಟೇಟ್ ಲೆವೆಲ್ ಎಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಬೇಕು ಅಂತಂದರೆ KCET, ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಈ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಅದರಲ್ಲಿ ಒಳ್ಳೆಯ ರ್ಯಾಂಕ್ ಬಂದರೆ ಆ ರ್ಯಾಂಕ್ ಆಧಾರದ ಮೇಲೆ ಸ್ಟೇಟ್ ಲೆವೆಲಲ್ಲಿ ಕೂಡ ಇರುವ ಟಾಪ್ ಎಂಜಿನಿಯರಿಂಗ್ ಕಾಲೇಜ್ ಕೂಡ ಎಂಟ್ರಿನ ಪಡಿಬೋದು ಆಫ್ಟರ್ ಸೆಕೆಂಡ್ PUC. KCET ಈ ಒಂದು ಎಂಜಿನಿಯರಿಂಗ್ ಕಾಲೇಜಿಗೆ ಹೋಗಬೇಕಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಸಹಜವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ವಿಷಯ ಗೊತ್ತಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್, ಈ ಮೂರು ಸಬ್ಜೆಕ್ಟಲ್ಲಿ ಪ್ರತಿ ಸಬ್ಜೆಕ್ಟಲ್ಲೂ ಕೂಡ 60 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಫಿಸಿಕ್ಸ್ 60 ಮಾರ್ಕ್ಸ್, ಕೆಮಿಸ್ಟ್ರಿ 60 ಮಾರ್ಕ್ಸ್, ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸ್. ಈ ಮೂರು ಎಕ್ಸಾಮಲ್ಲೂ ಕೂಡ, ಮೂರು ಸಬ್ಜೆಕ್ಟಿನ KCET ಎಕ್ಸಾಮಲ್ಲೂ ಕೂಡ ಒಳ್ಳೆಯ ಮಾರ್ಕ್ಸ್ ತೆಗಿಬೇಕಾಗುತ್ತೆ. 50% ಬೋರ್ಡ್ ಎಕ್ಸಾಮಲ್ಲಿ ತೆಗೆದಿರೋ ಮಾರ್ಕ್ಸ್, PCM, ಈ ಮೂರು ಸಬ್ಜೆಕ್ಟಲ್ಲಿ ಬೋರ್ಡ್ ಎಕ್ಸಾಮಲ್ಲಿ ಬಂದಿರೋ ಮಾರ್ಕ್ಸ್ 50% ಕೌಂಟ್ ಆಗುತ್ತೆ. ಮತ್ತು KCETಯಲ್ಲಿ ಈ ಮೂರು ಸಬ್ಜೆಕ್ಟಿಗೆ ಬಂದಿರುವಂತಹ ಮಾರ್ಕ್ಸ್ ಔಟ್ ಆಫ್ 60 ಎಷ್ಟು ಮಾರ್ಕ್ಸ್ ಬಂದಿದೆ, ಓರ್ ಟೋಟಲ್ ಆಗಿ 180 ಆಗುತ್ತೆ. ಮೂರು ಸಬ್ಜೆಕ್ಟಿಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ ಅನ್ನೋದರ ಆಧಾರದ ಮೇಲೆ 50 ಬೋರ್ಡ್ ಎಕ್ಸಾಮ್, 50% KCET ಎಕ್ಸಾಮ್ ಮಾರ್ಕ್ಸ್, ಇದೆಲ್ಲ ನೋಡಿಕೊಂಡು ಅವರಿಗೆ ರ್ಯಾಂಕನ್ನು ಕೊಡ್ತಾರೆ. ರ್ಯಾಂಕ್ ತುಂಬ ಚೆನ್ನಾಗಿ ಬರಬೇಕಾಗುತ್ತೆ. ಗೌರ್ಮೆಂಟ್ ಸೀಟನ್ನು ಪಡೆದುಕೊಳ್ಳಲಿಕ್ಕೆ ಕೌನ್ಸಿಲಿಂಗ್ ಮೂಲಕ ಒಂದು ಪ್ರತಿ ವರ್ಷ ನಾವು ನೋಡೋ ಪ್ರಕಾರ ಅಟ್ಲೀಸ್ಟ್ 10,000 ಬಿಲೋ ರ್ಯಾಂಕಿಂಗ್ ಯಾರು ಬರ್ತಾರೆ ಸ್ಟೂಡೆಂಟ್ಸು, KCET ರ್ಯಾಂಕಿಂಗ್ ಬಿಲೋ 10,000 ಯಾರು ಬರ್ತಾರೆ ಅವರಿಗೆ ಸ್ಟೇಟಿನ ಬಹಳ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಲ್ಲಿ ಈಸಿಯಾಗಿ ಎಂಜಿನಿಯರಿಂಗ್ ಅಡ್ಮಿಷನನ್ನು, ಅವರಿಗೆ ಬೇಕಾದಂತಹ ಕಾಂಬಿನೇಷನನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಸಿಗುತ್ತೆ. ಈ ಉದ್ದೇಶದಿಂದ ಶಿರ್ಸಿಯ ಸತ್ಯಂ ಅಕಾಡೆಮಿ ಪ್ರತಿ ವರ್ಷವೂ ಕೂಡ ಈ ಲೆಸ್ ದೆನ್ 10,000 ಅಂತ ನಾನೇನು ಹೇಳಿದೆ, ತುಂಬ ಒಳ್ಳೆಯ ರ್ಯಾಂಕನ್ನು ಪಡೀಲಿಕ್ಕೆ ಬೇಕಾದಂತಹ ತರಬೇತಿಯನ್ನು ಈ ಆಫ್ಟರ್ ಸೆಕೆಂಡ್ PUC ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮ್ ಮುಗಿದ ತಕ್ಷಣ ಕ್ರ್ಯಾಶ್ ಕೋರ್ಸ್ ನೀಟ್ ಮತ್ತು KCET ಈ ಎರಡೂ ಎಕ್ಸಾಮ್ಗೆ, ನೀಟ್ ಎಕ್ಸಾಮ್ಗೆ ಮತ್ತು KCET ಎಕ್ಸಾಮ್ಗೆ ಕ್ರ್ಯಾಶ್ ಕೋರ್ಸನ್ನು ಕಂಡಕ್ಟ್ ಮಾಡಿ ಸ್ಟೂಡೆಂಟ್ಸನ್ನು ನಾವು ಟ್ರೈನ್ ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ಈಗ ಸದ್ಯನೇ ಕ್ಲಾಸಸ್ ಪ್ರಾರಂಭ ಆಗಲಿಕ್ಕಿದೆ. ಹಾಗಾಗಿ ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ಬೋದು. ಆ ಮೂಲಕ ಒಳ್ಳೆಯ ಎಂಜಿನಿಯರಿಂಗ್ ಕಾಲೇಜನ್ನು ಕೌನ್ಸೆಲಿಂಗಲ್ಲಿ ಗೌರ್ಮೆಂಟ್ ಸೀಟನ್ನು ಪಡೆದುಕೊಳ್ಬೋದು. ಆ ಮೂಲಕ ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೋದು. ಧನ್ಯವಾದಗಳು.